ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನೊಂದು ವಿಶೇಷವಾದ ದೇವಸ್ಥಾನದಲ್ಲಿ ನಿಂತ್ಕೊಂಡು ಇವತ್ತು ಭಾರತೀಯ ಚಿತ್ರರಂಗದ ಮಹೋನ್ನತ ಸಿನಿಮಾ ಆಗುವ ಎಲ್ಲ ಲಕ್ಷಣ ಕಾಣುತ್ತಿರುವ ರಾಮಾಯಣ ಸಿನಿಮಾದ ಟ್ರೈಲರ್ ಈಗ ಬೆಳಗ್ಗೆ 6 ಗಂಟೆಗೆ ರಿಲೀಸ್ ಆಗಿದೆ. ಈ ಟ್ರೈಲರ್ ನೋಡಿ ನನಗೇನು ಅನಿಸ್ತು, ಈ ಸಿನಿಮಾದ ವಿಶೇಷತೆ ಏನು ಅನ್ನೋದನ್ನು ಈ ದೇವಸ್ಥಾನದಲ್ಲಿ ನಿಂತ್ಕೊಂಡು ಮಾತಾಡಬೇಕು ಅನ್ನೋದು ನನ್ನೊಂದು ಆಸೆ. ಹಾಗಾಗಿ ತಡೆಯನಕ್ಕೆ ಬನ್ನಿ. ನಾನಂತೂ ಟ್ರೈಲರ್ ನೋಡಿದ್ರೆ ನೀವು ನೋಡಿರ್ಬೋದು, ನಿಮಗೂ ತುಂಬ ಅನೇಕ ವಿಚಾರಗಳು, ಒಂದಷ್ಟು ಕುತೂಹಲಗಳು ಬಂದಿರ್ಬೋದು. ಈ ವಿಚಾರವಾಗಿ ನನ್ನ ವಿಶ್ಲೇಷಣೆ ಮತ್ತು ನಮ್ಮ ಕರ್ನಾಟಕದ ಖ್ಯಾತ ಇತಿಹಾಸ ತಜ್ಞ ಮತ್ತು ನಟ, ನಿರ್ಮಾಪಕ ಮತ್ತು ನಿರ್ದೇಶಕ ರಾಧಾಕೃಷ್ಣ ಪಲ್ಲಕ್ಕಿಯವರು ಕೂಡ ಸಿಕ್ಕಿದ್ದಾರೆ. ಗುರುಗಳೇ ಬನ್ನಿ. ಎಲ್ಲ ಥರದ ರಾಮಾಯಣಗಳನ್ನು ಕಂಡಿರೋರು, ಓದಿರೋರು, ಎಲ್ಲ ಥರದ್ದು ಹೇಳೋರು, ಇತಿಹಾಸ ತಜ್ಞರು. ಹಾಗಾಗಿ ಇವರನ್ನು ಮಾತಾಡಿಸ್ಕೊಂಡು ರಾಮಾಯಣದ ಆ ಟ್ರೈಲರ್ ವ್ಯೂನ ಅಥವಾ ಟ್ರೈಲರ್ ರಿವ್ಯೂನ ಮಾಡೋಣ ಅಂತ ಹೇಳಿ ನಾನು ಅನ್ಕೊಂಡು ಬಂದಿದ್ದೀನಿ. ಗುರುಗಳೇ ಟ್ರೈಲರ್ ನೋಡಿದೆ ತುಂಬ ಚೆನ್ನಾಗಿದೆ. ನಮಗೆ ಗುರುಗಳೇ ಈ 90s ಕಿಟ್ ಅಥವಾ ದೂರದರ್ಶನ ಅಂತ ಬಂದಾದ ನಂತರ ಈ ಜೈ ಹನುಮಾನು ಅಥವಾ ರಾಮಾಯಣ ಸೀರೀಸ್ಗಳು ಒಂದು ಕಲ್ಪನೆ. ಅದಕ್ಕಿಂತ ಹಿಂದೆ ನಿಮ್ಗೆಲ್ಲ ಓದ್ದೋರಿಗೆಲ್ಲ ನಿಮ್ದೊಂದು ಕಲ್ಪನೆ, ರಾಮಾಯಣ ಹಿಂಗಿರ್ಬೋದು, ಈ ರೀತಿ ಅಷ್ಟೊಡ್ದಿತ್ತು ಅಯೋಧ್ಯ, ಅಷ್ಟೊಡ್ದಿತ್ತು ಲಂಕಾ, ಈ ರೀತಿ ಎಲ್ಲ ಅಸ್ಯೂಮ್ ಮಾಡ್ತಾ ಇದ್ರಿ. ಈ ರಾಮಾಯಣ ಅಥವಾ ಮಹಾಭಾರತಗಳು, ಧಾರಾವಾಹಿತದ ಸೀರಿಯಲ್, ಪೌರಾಣಿಕ ಧಾರಾಗಳು ಹಿಂದಿಯಲ್ಲಿ ಬಂದಾಗ, ದೂರದರ್ಶನದಲ್ಲಿ ಬಂದಾಗ ನಮಗೊಂಥರ ಕಲ್ಪನೆ, ಹಿಂಗಿರ್ಬೋದು, ಹಿಂಗಿರುತ್ತೆ ಅಂತ. ಇದೇ ರಾಮಾಯಣ ಅಂತ ಹೇಳಿ ರಾಮಾಯಣ ಸಿನಿಮಾ ಸಂಬಂಧಪಟ್ಟ ಅಥವಾ ಆ ಕಥೆಯ ಸಂಬಂಧಪಟ್ಟಾಗೆ ಸಿನಿಮಾಗಳೆಲ್ಲ ಬಂದಾಗ ಹಿಂದಿನ ರಾಮಾಯಣದ ಬಗ್ಗೆ ಹೋಲಿಕೆ ಮಾಡ್ಕೊಂಡು ನಾವೇ ರಿವ್ಯೂ ಮಾಡ್ಕೊತಾ ಇದ್ವಿ. ಒಂದಷ್ಟು ಸಿನಿಮಾಗಳು ಹಿಟ್ಟು ಆಗಿದೆ, ಒಂದಷ್ಟು ಸಿನಿಮಾಗಳು ವಿಮರ್ಶೆಗೆ ಸಿಕ್ಕಿ ಕೊಚ್ಚಿ ಕೂಡ ಹೋಗಿದೆ. ಹೌದೌದು. ಆದರೆ ಇವತ್ತು ಬಂತಲ್ಲ ರಾಮಾಯಣ ಟ್ರೈಲರ್ 1, ನಿಮ್ಗೆ ಏನು ಅನಿಸ್ತಪ್ಪ? ನಮಗೆ ರಾಮಾಯಣ ಅಂದ ತಕ್ಷಣ ನಮಗೆ ನೆನಪಿಗೆ ಬರತಕ್ಕಂಥದ್ದು ವಿಶ್ವವಿಖ್ಯಾತ ಭಗವಾನ್ ಮಹರ್ಷಿ ವಾಲ್ಮೀಕಿಯವರು. ವಾಲ್ಮೀಕಿಯವ್ರ ಬಗ್ಗೆ ನಾವು ಹೇಳಲಿಲ್ಲ ಅಂದರೆ ರಾಮಾಯಣ ಅಪೂರ್ಣ ಅಂತ. ವಾಲ್ಮೀಕಿಯವರು ಬಹಳ ವಿಶಾಲ, ಬಹಳ ವಿಶೇಷ, ಬಹಳ ವಿಭಿನ್ನ, ಬಹಳ ವಿಚಿತ್ರ, ಬಹಳ ವಿಸ್ಮಯ, ಬಹಳ ವಿನೂತನ ಅವರು. ಅಂದರೆ ದೇಶದ ಆರ್ಥಿಕ ಪ್ರಗತಿ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಜಗತ್ತಿನ ಸರ್ವಶ್ರೇಷ್ಠ ಮುಂದೆ ದಾಖಲಾಗತಕ್ಕಂಥ ಎಲ್ಲ ವಿಷಯಗಳನ್ನು ಮೊಟ್ಟ ಮೊದಲಿಗರಾಗಿ ಬರೆದಂಥ ಸಾಂಸ್ಕೃತಿಕ ಸಂವಿಧಾನ ಅವರು ವಾಲ್ಮೀಕಿಯವರು. ಅವರು ಬರೆದಂಥ ರಾಮನ ಯಾನ ಏನಿದೆಯಲ್ಲ ರಾಮಾಯಣವನ್ನು ಇಡೀ ಭಾರತ ಇಡೀ ದೇಶದಲ್ಲಿ ಅನೇಕರು ಕೂಡ ಅದನ್ನು ವಿಶ್ಲೇಷಣೆ ಮಾಡ್ತಾ ಬಂದಿದ್ದಾರೆ. ರಾಮಾಯಣ ಕಲ್ಪನೆ ಅಲ್ಲ, ಅಂದರೆ ಕೆಲವರ ವಿದ್ವಾಂಸರ ಅಭಿಪ್ರಾಯಗಳು ಅದು ಕಲ್ಪನೆ ಅಂತಕ್ಕಂಥದ್ದು. ಅಂದರೆ ನೀವು ಕಲ್ಪನೆಯ ದೃಷ್ಟಿಯಿಂದ ನೋಡಿದರೆ ಕಲ್ಪನೆ ಸಿಗ್ತದೆ ನಿಮಗೆ. ನೀವು ಸತ್ಯ ಅದು ಅನ್ನೋದಾದರೆ ಸತ್ಯ ಗೋಚರವಾಗ್ತದೆ. ರಾಮ ಎಲ್ಲಿ ನಡೆದಾಡ್ದ, ಹನುಮ ಎಲ್ಲಿ ಹುಟ್ಟಿದ, ಸೀತೆ ಎಲ್ಲಿ ಬಂದಳು, ಜನಕರಾಜ ಎಲ್ಲಿದ್ದರು, ದಶರಥ ಎಲ್ಲಿದ್ದ, ಹೀಗೆ ಜನಗಳಿಗೆ ಮುಟ್ಟಿಸುವ ಪ್ರಕ್ರಿಯೆಯಲ್ಲಿ ರಾಮಾಯಣ ಮೂಲ ಭಾಷೆ ಏನಿದೆ ಅದು ಯಾವ ಯುಗದ್ದು ಅಂತೇಳಿ ನಾವೆಲ್ಲ ತ್ರೇತಾಯುಗ ಅಂತ ಒಂದು ಕಡೆ ಕೋಟ್ ಮಾಡ್ಕೊಂಡು ಹೋಗ್ತೀವಿ ನಾವೆಲ್ಲರೂ ಕೂಡ. ಆದರೆ ಯುಗದಿಂದ ಯುಗಕ್ಕೆ ಹರಿದು ಬಂದಂಥ ಯಾನ ಇಷ್ಟು ಕಾಲಘಟ್ಟದಲ್ಲೂ ಕೂಡ ಇವತ್ತು ಕೂಡ ಅದು ಚರಿತ್ರೆಯಾಗಿ ಉಳಿದಿದೆ, ಇತಿಹಾಸವಾಗಿ ಉಳಿದಿದೆ, ಸತ್ಯ ಮತ್ತು ಕಲ್ಪನೆ ಅಂತ ಉಳಿದುಬಿಟ್ಟಿದೆ. ಅದು ಯಾಕೆ ಅದು ಉಳಿದಿದೆ ಅಂದರೆ ಅದು ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಜಗತ್ತಿನ ಶ್ರೇಷ್ಠ ಗ್ರಂಥ ಅದು. ನೋಡಿ ಎಷ್ಟು ಚೆನ್ನಾಗಿದೆ ನೀವು ಹೇಳ್ತಾ ಇರೋದು. ಕಲ್ಪನೆ ಉಳಿದಿದೆ. ಈಗ ಅದನ್ನು ಓದಿದಾಗ ಹಿಂಗಿರ್ಬೋದಾ ಯೋಚನೆ, ಅವರು ಯೋಚನೆ ತಕ್ಕಂಗೆ ಮಾಡ್ತಾ ಇರೋದು. ಇವತ್ತು ಬಂದಿರೋ ಟ್ರೈಲರ್ ಈ ಬಾಹುಬಲಿ ಆಗಿರ್ಬೋದು ಅಥವಾ ಗ್ರಾಫಿಕ್ಸ್ ಸಂಬಂಧಪಟ್ಟ CG ಅಥವಾ ಗ್ರಾಫಿಕ್ಸ್ ಸಂಬಂಧಪಟ್ಟ ಅಂಥ ಸಿನಿಮಾಗಳು ಬಂದಾಗ ಈ ಸಿನಿಮಾನ ಬೀಟ್ ಮಾಡೋದು ಯಾವುದು, ಈ ಸಿನಿಮಾ ಮಾಡಿದ್ರೆ ಹೆಂಗೆ ಅಂತ. ಆದರೆ ಈ ಸಂದರ್ಭದಲ್ಲಿ ಹೋಗ್ತಾ ಇರೋದಿಲ್ಲ, ರಾಕಿಂಗ್ ಸ್ಟಾರ್ ಯಶ್ ಆಗಿರ್ಬೋದು, ಅದರ ನಿರ್ಮಾಪಕರಾಗಿರ್ಬೋದು, ಮೆಲೋತ್ರ ಆಗಿರ್ಬೋದು, ಇದನ್ನು ವರ್ಲ್ಡ್ ವೈಸ್ ನೋಡ್ತಾರೆ. ವಿಶ್ವ ಮಾರುಕಟ್ಟೆಯಲ್ಲಿ ತೆಗೆದುಕೊಂಡು ಹೋಗಬೇಕು ರಾಮಾಯಣವನ್ನು ಅನ್ನೋ ಯೋಚನೆಯಲ್ಲಿದೆ. ಇದರ ಗ್ರಾಫಿಕ್ಸ್ನ ಮಾಡ್ತಾರೆ. ಆಸ್ಕರ್ನ ಗೆದ್ದಂತಹ ಪ್ರೈಮ್ ಅಂತ ಹೇಳಿ, ಫೋಕಸ್ ಪ್ರೈಮ್ ಅಂತ ಹೇಳಿ ಒಂದು ಗ್ರಾಫಿಕ್ಸ್ ಸಂಸ್ಥೆ ಈ ಸಿನಿಮಾ ಕೆಲಸ ಮಾಡ್ತಾ ಇದೆ. ಸುಮಾರು ಹೇಳ್ತಾರೆ 3,000-4,000 ಕೋಟಿ ಇದಕ್ಕೆ ಬಜೆಟ್ ಹಾಕಿದ್ದಾರೆ ಅಂತ ಹೇಳ್ತಾರೆ. ಇವತ್ತು ಅವ್ರು ಏನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಯಾಕೆ ಇಡೀ ಈಗ ಅವ್ರು ಡೆಲ್ಲಿಯಲ್ಲಿ ಸಿನಿಮಾದ ಟ್ರೈಲರ್ ಬಿಡುಗಡೆ ಮಾಡ್ತಾರೆ ಗುರುಗಳೇ.
ಅವಾಗಲೇ ಎಲ್ಲ ಬೆರಗುಗಳಿಂದ ನೋಡ್ಬೋದು. ಹೌದೌದು, ಕರೆಕ್ಟ್. ಏನ್ ಸಾಕು. ಆದ್ರೆ ಟ್ರೈಲರ್ ಹೆಂಗಿದೆ ನಮಗೆ ಇನ್ನೂ ಗೊತ್ತಿರಲಿಲ್ಲ, ಯಾಕಂದ್ರೆ ಬಿಟ್ಟಿರಲಿಲ್ಲ. ಕೆಲವೊಂದು ಬೇರೆ ಬೇರೆ ದೊಡ್ಡ ಮಟ್ಟದ ವಿಶ್ವ ಮಟ್ಟದ ಈ ಸಿನಿಮಾ ಸೆಮಿನಾರ್ ನಡೆಯುವ ಜಾಗದಲ್ಲಿ ಹೋಗಿ ಸಿನಿಮಾದ ಬಗ್ಗೆ ಮಾತನಾಡಿ ಆ ಸಿನಿಮಾದ ಬಗ್ಗೆ ಹಿಂಗಿದೆ, ಈ ಥರದೊಂದು ಬರ್ತಾ ಇದೆ, ನಿಮ್ದು ಮಾತ್ರ ಅವತಾರು ಮತ್ತೊಂದು ಮಗದೊಂದು ಅಲ್ಲ, ನಾವು ಮಾಡ್ತಾ ಇದೀವಿ ಅಂತ ಸಿನಿಮಾ ಅಂತ ಹೇಳಿ. ಹಿಂಗೆ ಕಡಿಮೆ ಡೈರೆಕ್ಟ್ರೇನಲ್ಲ. ದಂಗಲ್ ಅಂತ ಸಿನಿಮಾ ಇವತ್ತು ಭಾರತೀಯ ಚಿತ್ರರಂಗದಲ್ಲಿ ಅದೇ ಹೈಯೆಸ್ಟ್ ಬಾಕ್ಸ್ ಆಫೀಸ್ ಕಲೆಕ್ಷನ್. ಕರೆಕ್ಟ್. ದಂಗಲ್ ಆ ನಿರ್ದೇಶಕ ಇದಕ್ಕಾಗಿ ತಗೊಂಡ್ಕೊಂಡ್ರ ಟೈಮು ಮತ್ತು ಎಸ್ ಯಾಕೆ ರಾವಣ ಮಾಡಿದ್ರು ಅಂತ ನಮ್ಗೆಲ್ಲ ಯೋಚನೆ ಮಾಡಿದಾಗ ಇದು ಬಹಳ ಒಳ್ಳೆ ಪಾಯಿಂಟ್ ಇದು. ನೋಡಿ, ನಮ್ಮ ಭಾರತೀಯರಲ್ಲಿ ಒಂದಿಷ್ಟು ಬೈಫರ್ಗೇಷನ್ ಅಂತ ಇದೆ ನಮಗೆ. ಅಂದರೆ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಎರಡು ವಿಭಜನೆ ಮಾಡಿದ್ವಿ ನಾವು. ರಾವಣ ದಕ್ಷಿಣ ಭಾರತದವರು, ಸೊ ರಾಮ ಉತ್ತರ ಭಾರತದವರು ಅಂತಕ್ಕಂಥ ಕಲ್ಪನೆ ಇದೆ. ಈಗ ಯಶವಂತ ಒಬ್ಬ ಕಲಾವಿದ, ಒಬ್ಬ ನಟ, ಒಬ್ಬ ತಂತ್ರಜ್ಞ, ಒಬ್ಬ ವಿಶೇಷವಾಗಿ ಆತ ಬೆಳೆಸ್ಕೊಂಡಿರೋ ರೀತಿ ಇದೆಯಲ್ಲ, ಆತ ರಾಮನ ಪಾತ್ರನೂ ಮಾಡಲಿಕ್ಕೂ ಕೂಡ ಅವನು ಯೋಗ್ಯ. ಅವನು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಹಂಪಿ ಉತ್ಸವದಲ್ಲಿ ಕೃಷ್ಣದೇವರಾಯನನ್ನು ಜೊತೆಗೆ ಮಾಡಿದಾಗ ಅದನ್ನು ಅಷ್ಟು ತನ್ಮತೆಯಿಂದ ಆತ ಮಾಡಿದಂಥ ಕಲಾವಿದ ಆತ ಅಲ್ಲಿ. ಆದರೆ ನೀವು ರಾಮನನ್ನು ಬಿಟ್ಟು ರಾಮನನ್ನು ಉತ್ತರ ಭಾರತದವರಿಗೆ ಕೊಟ್ಟಿದ್ದೀರಿ, ರಾವಣನನ್ನು ದಕ್ಷಿಣ ಭಾರತದವರಿಗೆ ಕೊಟ್ಟಿದ್ದೀರಿ. ಅಂದರೆ ನೀವು ಎಷ್ಟು ನೀಟಾಗಿ ಬೈಫರ್ಗೆಟ್ ಮಾಡ್ತೀರಿ ಅಂತ. ಅಂದರೆ ನಾವು ಆ ದೃಷ್ಟಿಕೋನದಲ್ಲಿ ಖಂಡಿತ ನಾವು ನೋಡೋದಿಲ್ಲ. ಆದರೆ ಇರೋದನ್ನು ತಿಳಿಸುವಂಥದ್ದೇನಿದೆಯಲ್ಲ ಅದು ನನ್ನ ಕರ್ತವ್ಯ ಅಂದ್ಬಿಟ್ಟು ನಾನು ತಿಳಿಸ್ತಾ ಇದ್ದೀನಿ. ಯಾಕೆ ನೀವು ಇವ್ರನ್ನ ಹಿಂಗೆ ಕೊಟ್ಬಿಟ್ಟು ಅವ್ರನ್ನ ಕೊಡ್ಬೋದಿತ್ತಲ್ಲ? ಇಲ್ಲ, ಯಾಕೆಂದರೆ ಕಪ್ಪು ಮತ್ತು ವರ್ಣ ಅನ್ನೋದೇನಿದೆಯಲ್ಲ ಅವೆರಡೂ ಕೂಡ ಸಪರೇಟ್ ಮಾಡಲೇಬೇಕು. ಅದು ಅದೇ ಟ್ರ್ಯಾಕಲ್ಲಿ ಹೋದಾಗಲೇ ಅದಕ್ಕೊಂದು ಗೌರವ ಇರುತ್ತೆ ಅನ್ನೋದೇನೋ ಅವರು ದೊಡ್ಡವರ ಅಭಿಪ್ರಾಯ ಇರ್ಬೋದು. ಆದರೆ ನಾನು ಅದನ್ನು ಒಪ್ಪೋದಿಲ್ಲ. ಅಂದರೆ ರಾಜ್ಕುಮಾರ್ ಅವರು ಇಲ್ಲಿಯವರು ರಾಮನೋ ಹೌದು, ಕೃಷ್ಣನೋ ಹೌದು, ಬುದ್ಧನೋ ಹೌದು, ಭಗವಂತನೋ ಹೌದು, ವಾಲ್ಮೀಕಿನೋ ಹೌದು, ಕೈವಾರ ತಾತನೋ ಹೋದವರು. ಅಂದರೆ ಕಲಾವಿದರನ್ನ ಆ ಚೌಕಟ್ಟಲ್ಲಿ ನೋಡಬಾರ್ದು. ಆದರೆ ನೋಡಿ, ರಾವಣ ಎಷ್ಟು ಜನ ಹೆಂಗ್ ಬರೀತಿದ್ದಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ರಾಮಾಯಣ ಅಲ್ವಾ ಇದು, ರಾವಣಯಾನ ಅಂತ ಆ ಥರದೇನೋ ಸೇರಿಸಿ ವಿಶೇಷವಾಗಿ ರಾವಣಯಾನ ಅಂತೆಲ್ಲ ಬರಿತಾ ಇದ್ದಾರೆ. ಯಶ್ ಅವರು ರಾಮನಕ್ಕಿಂತ, ರಾಮ ಅನ್ನೋದೊಂದು ಚಂದ್ರ ಇದ್ದಂಗೆ, ಅದು ತಣ್ಣನೆ ಬೆಳಕದು. ಆದರೆ ರಾವಣ ಅನ್ನೋದಿದೆಯಲ್ಲ ದಗ್ಗಿಸುವ ಜ್ವಾಲೆ ಅದು. ಆ ಜ್ವಾಲೆ ಪ್ರಜ್ವಲಿಸ್ತಾ ಇದೆ. ಹೌದು, ನೀವು ಭಾಳ ಸೂಕ್ಷ್ಮವಾಗಿ ಗಮನಿಸ್ರಿ. ವಾಲ್ಮೀಕಿ ಅವರು ಪರಿಚಯ ಮಾಡಿಕೊಟ್ಟಂಥ ರಾಮಾಯಣ ಮತ್ತು ರಾವಣನ ಪಾತ್ರಧಾರಿ ಜಗತ್ತಿನ ಸರ್ವಶ್ರೇಷ್ಠ ನಿರ್ದೇಶಕರು ಅಂತ ಏನಿದಾರಲ್ಲ ಅವ್ರನ್ನೆಲ್ಲ ತಗೊಂಬನ್ನಿ ಆಯಿತಾ. ಈಗ ಹುಟ್ಕೊಳ್ತಿರೋ ನಿರ್ದೇಶಕರನ್ನು ತಗೊಂಬನ್ನಿ. ನೀವೇನೇ ತಿಪ್ಪರ್ಲಾಗ ಹಾಕಿದ್ರು ನೀವು ಅದೇ ಚೌಕಟ್ಟಲ್ಲೇ ಇರ್ಬೇಕು ನೀವು. ಅಂದರೆ ರಾಮಾಯಣ ಆಧಾರಿತ ಕಥೆಗಳನ್ನೇ ಇಟ್ಕೊಂಡು ಸಿನಿಮಾ ಮಾಡಬೇಕು. ಇಲ್ಲಿ ರಾವಣ ಅನ್ನೋದೇನಿದೆಯಲ್ಲ ಅದು ಒಂದು ದುಷ್ಟಶಕ್ತಿ ಅನ್ನೋದನ್ನು ನೀವು ಎಲ್ಲ ಸಿನಿಮಾದಲ್ಲೂ ಹೀರೋ ಸೆಕೆಂಡ್ ಹಾಫಲ್ಲಿ ಹೀರೋ ಗೆಲ್ತಾನೆ, ಫಸ್ಟ್ ಹಾಫಲ್ಲಿ ವಿಲನ್ನು ವಿಜೃಂಭಿಸ್ತಾನೆ ಅಂತಕ್ಕಂಥದ್ದು ನಾವು ತೋರಿಸೋದು ನಾವೆಲ್ಲ. ಆದರೆ ರಾವಣನಂತ ಅಂಥ ಪ್ರಖರವಾದಿ, ನಿಖರವಾದಿ, ಅಗ್ನಿ ಅಂತವನು, ಸುಡ್ತಕ್ಕಂಥವನು, ಇಂತಹ ರಾವಣನನ್ನು ನೀವು ಇನ್ನೊಂದು ರೂಪದಲ್ಲಿ ನೋಡಿದ್ರೆ, ಸೊ ಒಂದು ಕಡೆ ರಾಮಾಯಣದ ಒಂದು ಕಡೆ ಶ್ಲೋಕದಲ್ಲಿ ಅವರನ್ನು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಅಂದರೆ, ಆತ ಶಿವಭಕ್ತ, ಆಮೇಲೆ ಸದಾ ಸಿತಾರ್ ವಾದಕ, ವೀಣಾವಾದಕ ಆತ, ಆಮೇಲೆ ಹಣೆಯಲ್ಲಿ ವಿಭೂತಿ, ಆಮೇಲೆ ಕೊರಳಲ್ಲಿ ರುದ್ರಾಕ್ಷಿ, ಈ ರೀತಿ ರಾವಣನನ್ನು ಪರಿಚಯ ಮಾಡೋದು ವಾಲ್ಮೀಕಿಯವರು. ಇದು ಭಾಳ ಇದು. ಆದರೆ ಯಶ್ ಅವರ ಈಗ ರಾಮಾಯಣದಲ್ಲಿ ನಿತಿನ್ ತಿವಾರಿ ಅವರು ಮಾಡಿರ್ತಕ್ಕಂಥದ್ದೇನಿದೆಯಲ್ಲ ಅದರಲ್ಲಿ ರಾವಣನನ್ನು ನೀವು ಭಾಳಷ್ಟು ವಿಜೃಂಭಿಸಿ ತೋರಿಸ್ಬೇಕಾದ್ದು ಈಗಿನ ಪ್ರಸ್ತುತ ದೇಶದ ರಾಜಕಾರಣಕ್ಕೆ ಅವಶ್ಯಕತೆ ಇದೆ. ಅದರ ಮೂಲಕ ನಾವು ಭಾಳಷ್ಟು ಘಟ್ಟಗಳನ್ನು ನಾವು ತಿದ್ಕೋಬೋದು ನಾವು ಈ ಭಾರತೀಯ ರಾಜ್ಯಗಳಲ್ಲಿ. ಹಾಗಾಗಿ ರಾವಣನ ಒಂದಿಷ್ಟು ಅಂಶಗಳನ್ನು, ರಾಮನ ಮತ್ತು 36 ಗುಣಗಳು, ಆದರ್ಶ ಪುರುಷ ಅಂತ ನಾವೇನು ಕರಿತೀವಿ, ಆ ರಾಮನ ಆದರ್ಶ ಗುಣಗಳನ್ನು ಕೂಡ ನಾವು ಈಗಿನ ಯುವಕರಿಗೆ ಅದನ್ನು ತೋರಿಸ್ಬೇಕಾಗಿದೆ. ನಾವು 36 ಗುಣಗಳಿಲ್ಲ ಅಂದರೆ ಪರಿಪೂರ್ಣ ಅಲ್ಲ ಅಂತ. ನಾವು ಆದರ್ಶ ವ್ಯಕ್ತಿಗಳಲ್ಲ, ಆದರ್ಶ ಪುರುಷರು ಅಲ್ಲ. ಆ ಥರದ ನೀವು ಧರ್ಮ ಸಾಂಸ್ಕೃತಿಕ ಸಂವಿಧಾನದ ಒಳಗಡೆ ಇರ್ತಕ್ಕಂಥ ರಾಮಾಯಣದ ವಿರಚಿತ ವಾಲ್ಮೀಕಿಯವರು ಬರೆದಿರ್ತಕ್ಕಂಥದ್ದೇನಿದೆಯಲ್ಲ, ನೀವು ಅವರ ಕೊಟ್ಟಿರ್ತಕ್ಕಂಥ ಶ್ಲೋಕದ ಚೌಕಟ್ಟಿಗೆ ನೀವು ಹೇಗೆ ಬೇಕಾದರೂ ಕಲ್ಪನೆಗಳನ್ನು ಕಟ್ಕೋಬೋದು. ರಾಮನನ್ನು ಇನ್ನೂ ವಿಸ್ತಾರವಾಗಿ ನೋಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಆರಂಭದಲ್ಲಿ, ವಾಲ್ಮೀಕಿ ವಿಸ್ತಾರ, ವಿಶೇಷ, ವಿಭಿನ್ನ, ವಿಸ್ಮಯ, ವಿಚಿತ್ರ, ವಿನೂತನ, ವಿಸ್ತಾರ ಅಂತೇಳಿ. ಅಂದರೆ ನೀವು ಕಥೆಯನ್ನು ಯಾವ ದೃಷ್ಟಿಕೋನದಲ್ಲಾದರೂ ನೋಡಿ ವಿಸ್ತಾರ ಆಗ್ತಾ ಹೋಗುತ್ತೆ. ರಾವಣನಿಗೆ 10 ತಲೆ, ನಂಬೋದು ಯಾರು? ಈಗ
ಅಂದರೆ ಅಷ್ಟು ಜ್ಞಾನ ಇರ್ತಕ್ಕಂಥವನು, ಒಂದೊಂದು ಡಿವಿಷನಲ್ಲೂ ಒಂದೊಂದು ಇದಿತ್ತು ಅನ್ನೋದನ್ನು ಆವಾಗ ಅಷ್ಟು ಚೆನ್ನಾಗಿ ನೆರೇಟ್ ಮಾಡಿದರು. ಅಂಥ ಪಾತ್ರವನ್ನು ಯಶ್ ಅಂತ ಒಬ್ಬ ದಕ್ಷಿಣ ಭಾರತದ ಅದು ಕನ್ನಡದ ಹುಡುಗ ಇವತ್ತು ಅದನ್ನು ಮಾಡಿದ್ದಾನೆ ಅಂದರೆ ಇಡೀ ಭಾರತೀಯ ಚಿತ್ರರಂಗಲ್ಲ, ಜಗತ್ತಿನ ಚಿತ್ರರಂಗವು ಕೂಡ ಇವತ್ತು ಒಂದು ಸ್ವಲ್ಪ ಹಂಗಂತ ಇದೆ. ಇದೇ ಥರ ಪ್ರಭಾಸ್ ಅವರೊಂದು ಸಿನಿಮಾ ಮಾಡ್ತಾರೆ. ಅದಕ್ಕೆ ಬಂದ ಟೀಕೆ ಟಿಪ್ಪಣಿಗಳಿದೆಯಲ್ಲ, ರಾವಣ ಹಿಂಗಿರ್ಬೇಕಾಗಿತ್ತು, ಅದರಲ್ಲೇನು ರಾವಣ ಪಾತ್ರಧಾರಿ, ಅಥವಾ ರಾಮಂದು ಹಿಂಗಿರ್ಬೇಕಾಗಿತ್ತು ಈ ಥರದ ಪಾತ್ರ, ಗ್ರಾಫಿಕ್ಸ್ ಹಿಂಗೆ ಮಾಡಬೇಕಾಗಿತ್ತು, ಹಾಗೆ ಹಿಂಗೆ, ಇದನ್ನು ರಾಜಮೌಳಿರು ಕೊಟ್ಟರೆ ಹೆಂಗೆ ಮಾಡ್ಬೋದಿತ್ತು, ಹಾಗೆ ಹಿಂಗೆಲ್ಲ. ಬಟ್ ಆದರೆ ಈ ತಂಡ ನಾನು ಕಂಡಂಗೆ ಗುರುಗಳೇ ಪರಿಪಕ್ವವಾಗಿ ಕಾಣ್ತಾ ಇದೆ. 4 ನಿಮಿಷದ ಸಮಥಿಂಗ್ ಇರೋ ಈ ಟ್ರೈಲರ್ ಹೆಂಗೆ ಗುರು, ಈ ಸಿನಿಮಾ ನೋಡ್ಬೇಕು ಗುರು, ಇದ್ಯಾವುದೋ ಸಿಕ್ಕಾಪಡೆ ಅದ್ಭುತವಾಗಿರೋದು. ಯಾಕಂತ ಹೇಳ್ತೀನಿ ಗುರುಗಳೇ, ನಾನು ಶುರುವಿನಲ್ಲೇ ಹೇಳಿದೆ, ನೀವು ಪುಸ್ತಕದಿಂದ ರಾಮಾಯಣವನ್ನು ತುಂಬ ತಲೆಗೆ ಮನಸ್ಸಿಗೆ ಹಚ್ಕೊಂಡ್ರಿ, ನಾವು ಧಾರಾವಾಹಿಯಿಂದ ಹಚ್ಕೊಂಡ್ರಿ, ಒಂದು ಸಲ ಸಿನಿಮಾದಿಂದ ಹಚ್ಕೊಂಡ್ರು. ಆದರೆ ಈಗಿನ ಜಂಜಿ ಜನ್ರೇಷನ್ನು ಅಥವಾ ಜನ್ರೇಷನ್ನು ನೀನು ಏನು ಬೇಕಾದ್ರೆ ಹೇಳ್ಬೋದು. ಈ ಜನ್ರೇಷನ್ಗೆ ನೀವು ಓದ್ಬಿಟ್ಟು ಹೇಳ್ತೀರಿ ಅಥವಾ ಏನೋ ತೋರಿಸ್ಬಿಟ್ಟು ಹೇಳ್ತೀರಿ ಅಂದರೆ ಭಾಳ ಕಷ್ಟ ವಿಷಯ. ಹೌದೌದು. ಇಷ್ಟೆಲ್ಲ ಅದ್ದೂರಿಯಾಗಿ ಮಾಡಿದ್ರೆ ರಾಮಾಯಣ ಎಷ್ಟು ವಿಶೇಷ, ಅವತ್ತಿನ ಕಾಲ ಹಿಂಗಿತ್ತು ಅನ್ನೋದು ಈ ಟ್ರೈಲರಲ್ಲಿ ಅದು ಎದ್ದು ಕಾಣ್ತಾ ಇದೆ. ಬೆಂದಿದೆ, ಚೆನ್ನಾಗತ್ತೆ ಈ ಸಿನಿಮಾ ಅನ್ನೋದು ಕಾಣ್ತಾ ಇದೆ. ನಿಮ್ಮ ವಿಶ್ಲೇಷಣೆ ಗುರುಗಳೇ, ಟ್ರೈಲರ್ ನೀವು ನೋಡಿ ನಿಮ್ಗೆ ಹೆಂಗೆ ಅನಿಸ್ತು? ಟ್ರೈಲರ್ ಬಹಳ ವಿಭಿನ್ನ ಮಾತ್ರ ನಿಜವಾಗ್ಲೂ. ಅಂದರೆ ದೂರದೃಷ್ಟಿ, ಆಮೇಲೆ ದೂರಾಲೋಚನೆ ಯಶ್ದು. ಸೊ ನಿಮಗೆ ದುರಾಲೋಚನೆ ಅಲ್ಲ ಆತನದು, ದೂರಾಲೋಚನೆ ಮತ್ತು ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಅದ್ಭುತವಾದ ಕಲಾವಿದ ಆತ, ಮತ್ತು ತಂತ್ರಜ್ಞನೂ ಕೂಡ. ಸೊ ಆತನ ವಿಷನ್ ಏನಿದೆ, ತನ್ನನ್ನು ತಾನು ರೂಪಿಸ್ಕೊಳ್ತಕ್ಕಂಥದ್ದು, ತನ್ನನ್ನು ತಾನು ಕಟ್ಟಿಕೊಳ್ಳೋದು, ಮತ್ತು ಅಷ್ಟು ದೊಡ್ಡದ ಆಲದ ಮರವಾಗಿ ನಾನು ಇಷ್ಟು ಜನಕ್ಕೆ ನಾನು ಆಶ್ರಯ ನೀಡ್ತೀನಿ ಅಂತಕ್ಕಂಥ ಮನೋಭಾವ ಇಟ್ಕೊಂಡು ಈ ರಾಮಾಯಣವನ್ನು ಇಟ್ಕೊಂಡಿದ್ದಾರಲ್ಲ, ಅದು ಸುಲಭದ ಮಾತಲ್ಲ. ಏಕೆಂದರೆ ತೆಲುಗಿನ ಪ್ರಭಾಸ್ ಅಂತ ಹೀರೋ ಮಾಡಿದಾಗ ಇದಕ್ಕೆ ಅಷ್ಟು ರೆಸ್ಪಾನ್ಸ್ ಬರಲಿಲ್ಲ. ಯಾಕೆಂದರೆ ರಾಮಾಯಣವನ್ನು ನೀವು ಅರ್ಥೈಸಿಕೊಂಡು ಮಾಡಿದ್ದೇ ಆದರೆ ರಾಮಯಾನ ಇದೆಲ್ಲ ಭಾಳ ಸರಳ. ಅದೊಂಥರ ಪಾಯಸ ಇದ್ದಂಗೆ, ಪಾನಕ ಇದ್ದಂಗೆ, ರಾಮನಾಮ ಪಾನಕ ಇದ್ದಂಗೆ. ನಿಮಗಿಲ್ವಾ ಅರ್ಥನೇ ಆಗಲ್ಲ ರಾಮಾಯಣ. ಕಷಾಯಕ್ಕಿಂತ ಆಗುತ್ತೆ, ಅದನ್ನು ಅವ್ರು ಮಾಡಿದ್ದಾರೆ ಅವರು. ಬಟ್ ಇದು ರಾಮನಾಮ ಇದೆಯಲ್ಲ, ಅದು ಪಾಯಸ, ಅದು ಸಕ್ಕರೆ. ನಿಮಗೆ ಈಗಿನ ಜಿ ಅಂತೇನಿದೆಯಲ್ಲ, ಜನಪದರ ಜನ್ರೇಷನ್ ಇದು ಆ್ಯಕ್ಚುಲಿಗೆ. ಜನರ ಬಾಯಿಂದ ಬಾಯಿಗೆ ಹರಿದು ಬಂದ Gen5 ತನಕನೂ ಕೂಡ ರಾಮಾಯಣ ಇದೆ. ಅಂದರೆ ಒಬ್ಬ ಮೂಲ ಕರ್ತೃ ವಾಲ್ಮೀಕಿಯವರ ಬರಹದ ಇಂದಿನ ಶಕ್ತಿ ಏನಿದೆ ಅನ್ನೋದನ್ನು ನೀವು ಪ್ರಿಡಿಕ್ಟ್ ಮಾಡ್ತಾ ಹೋಗಿ. ನೀವು ಕಂಬರ ರಾಮಾಯಣ, ಜೈನ ರಾಮಾಯಣ, ಬೌದ್ಧ ರಾಮಾಯಣ, ಕುವೆಂಪು ರಾಮಾಯಣ, ಹಿಂಗೆ ಅನೇಕ ರಾಮಾಯಣಗಳು ನಿಮಗೆ ಸಿಗ್ತವೆ. ನಿಮಗೆ 1000 ರಾಮಾಯಣ ಸಿಗ್ತವೆ ಅವ್ರವ್ರ ಕಲ್ಪನೆಗಲ್ವಾ ನೋಡಿ, ಎಲ್ಲರೂ ಬರಿಬೋದು ಅದನ್ನ. ಆದರೆ ಜನಪದರು ಇದ್ದಾರಲ್ಲ, ಹಳ್ಳಿ ಜನರು, ನೀವು ರಾಮಾಯಣವನ್ನು ನೀವು 4 ಸಾಲುಗಳಲ್ಲಿ ಮುಗಿಸಿದ್ದಾರೆ, ನೀವು ಗ್ರಂಥಗಳಲ್ಲಿ ಬರೆದಿದ್ದೀರಿ. ಆದರೆ ಜನಪದರು 4 ಸಾಲುಗಳಲ್ಲಿ ರಾಮಾಯಣನ ಮುಗಿಸ್ಬಿಟ್ಟಿದ್ದಾರೆ. ಸೂಪರ್ 4 ಸಾಲು. ಅಂದರೆ ಕನ್ನಡದ ರಾಮಾಯಣದ ಜನಪದ ಶಕ್ತಿ ಈ ಥರ ಇದೆ. ಸೂಪರ್ ಗುರುಳೆ. ಅದರಲ್ಲಿ ನೀವು ಹೇಳಿದ್ರಿ, ಯಾರು ಏನೇ ಮಾಡಿದ್ರು ಆ ತಂಡ ಕಟ್ಟೋದು ರೀತಿ ಇದೆಯಲ್ವಾ, ಹಾಲಿವುಡ್ ಅವರು ಬಾಲಿವುಡ್ ಅವರು ನಾನು ಅಲ್ಲಿಗೆ ಹೋಗೋದಲ್ಲ, ನಮ್ಮ ಮನೆಗೆ ಬರಬೇಕು ಅನ್ನೋದು ಒಂದು ಮಾತು ನಾವು ಹೇಳಿದ್ರು ಒಂದು ಫಿಲ್ಮ್ ಫೇರ್ ಅಥವಾ ಒಂದು ಅವಾರ್ಡ್ ಫಂಕ್ಷನಲ್ಲಿ. ಅದು ಹಾಗೆ ಆಗಿದೆ. ಹಾಲಿವುಡ್ನ ಮ್ಯೂಸಿಕ್ ಡೈರೆಕ್ಟ್ರು ಇದು ಕೆಲಸ ಮಾಡಿದ್ದಾರೆ, ರೆಹಮಾನು ಕೆಲಸ ಮಾಡಿದ್ದಾರೆ, ಹಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ ಮಾಡಿದ್ದಾರೆ. ಇದರ ಕ್ಯಾಮ್ರಾಮನ್ ಆಗಿರ್ಬೋದು, ಇದರ ತಂತ್ರಜ್ಞರಾಗಿರ್ಬೋದು, ಇದರ ಗ್ರಾಫಿಕ್ಸ್ ಕಂಪನಿ, ಅದು 8 ಆಸ್ಕರ್ ಗೆದ್ದಿರುವಂಥ ಗ್ರಾಫಿಕ್ಸ್ ಕಂಪನಿ ಅಂತ. ಅಷ್ಟೆಲ್ಲ ತಂಡ ಸಂಯೋಜಿತವಾಗಿ ಜೋಡಿಸಿದ್ದಕ್ಕೆ ಆ ಸಿನಿಮಾದ ಔಟ್ಪುಟ್ ಅಷ್ಟು ಚೆನ್ನಾಗಿ ಬರ್ತಿದೆ ಅಂತ ನನಗೇನು ಅನಿಸ್ತಾ ಇದೆಪ್ಪ. ಕರೆಕ್ಟು. ನೀವು ಶ್ರಮ ಇದೆಯಲ್ಲ, ಅದು ಕ್ರಮವಾಗಿ ಮಾಡಿರೋದ್ರಿಂದ ಯಶ್ ವಿಕ್ರಮನಾಗಿ ಕಾಣ್ತಾರೆ. ಶ್ರಮ, ಕ್ರಮ, ವಿಕ್ರಮ. ಸೂಪರ್. ನನ್ನೊಂದು ಆಸೆ ಯಾವಾಗಲೂ, ಈಗ ನಾವು ಒಬ್ಬ ಸಿನಿಮಾ ರಿಪೋರ್ಟರ್ ಆಗಿ ನಮ್ಮ ಸಿನಿಮಾಗಳು, ಕನ್ನಡ ಸಿನಿಮಾಗಳು 100 ಕೋಟಿ ದುಡಿಬೇಕು, 200 ಕೋಟಿ, 1000 ಕೋಟಿ ಅದೆಲ್ಲ ದಾಟಿದ್ದೀವಿ ನಾವೀಗ. ಆದರೆ ಹಾಲಿವುಡ್ ಸಿನಿಮಾಗಳು 16,000 ಕೋಟಿ, 26,000 ಕೋಟಿ. ಅವತಾರ ಅನ್ನೋ ಸಿನಿಮಾ ದೊಡ್ಡ ಮಟ್ಟದ 20,000 ಕೋಟಿಗಿಂತ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಟೈಟಾನಿಕ್ ಅನ್ನೋ ಸಿನಿಮಾ ಜಾಸ್ತಿ ಕಲೆಕ್ಷನ್ ಮಾಡಿದೆ. ಇದು ಆ ಸಾಲಿಗೆ ಸೇರ್ಬೇಕು ಅಲ್ಲ, ಅದರಲ್ಲೂ ನಮ್ಮ ಭಾರತದ ಕತೆ ಆಗ್ಬೇಕು. ಅಲ್ಲ, ಭಾರತದ ಕತೆನೇ ಇದು, ಅದನ್ನು ಕ್ರಾಸ್ ಮಾಡಿ ಹೋಗುತ್ತೆ ಅದು, ಅದ್ರ ಬಗ್ಗೆ ನೋ ಡೌಟ್. ನೀವು ಅಲ್ಲಿ ನೀವೇನು ಮಾಡಿದ್ರಿ ಅನ್ನೋದನ್ನ ನಿಮ್ಮ ಬಂಡವಾಳ ಏನು ಅಂತ ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸಿದ್ರಿ ಆಲ್ರೆಡಿ.
ಸಾಕು, ಜನಗಳು ಕಣ್ಣು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಈಗ ಮನಸ್ಸು ತುಂಬ್ಕೋಬೇಕಷ್ಟೇ. Correct. ಮನಸ್ಸು ತುಂಬಿದರೆ ವಿಶಾಲವಾಗಿ ಪಾಕೆಟಿಂದ ದುಡ್ಡು ಆಚೆಗೆ ಬರುತ್ತೆ, ಥಿಯೇಟ್ರಿಗೆ ಹೋಗುತ್ತೆ. ನಾವು ಎಷ್ಟು ಸಾವಿರ ಸರದಾರರು, ಕೋಟಿಗಳ ಸರದಾರರು ಅಂತ ನಾವು ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು. ಈ ದೇಶದ ದೊಡ್ಡ ಗ್ರಂಥ ಮತ್ತೊಂದು ಮೈಲಿಗಲ್ಲಿಗೆ ಮತ್ತೊಂದು ಜಾಗಕ್ಕೆ ಸೇರಿ ವಿಶ್ವ ಮಟ್ಟಕ್ಕೆ ತಿರುಗುತ್ತಂದ್ರೆ ದೊಡ್ಡ ಕೆಲಸ ಅದು. ಅದಕ್ಕೆ ಸಿನಿಮಾಗೆ ಆ ಶಕ್ತಿ ಇದೆ. ಆ ಶಕ್ತಿ ಒಂದು ಭಕ್ತಿಯಾಗಿ ಕಾಣ್ತಾ ಇದೆ. ಆದಷ್ಟು ಜಲ್ದಿ ಅಂದರೆ ಈ ವರ್ಷದ ಕಡೆಯಲ್ಲಿ ರಾಮಾಯಣ ಪಾರ್ಟ್ 1 ಬರುತ್ತೆ ಅಂತ ಹೇಳಲಾಗ್ತಿದೆ. ಅದಕ್ಕಿಂತ ಮುಂಚೆ ಟಾಕ್ಸಿಕ್ ಬರುತ್ತೆ, ಅದ್ರ ಬಗ್ಗೆ ಮುಂದಿನ ತಿಂಗಳು ಮಾತಾಡೋಣ. ಈ ಸಿನಿಮಾ ಗೆಲ್ಲಿ ಅಂತ ಹೇಳಿ ಈ ದೇವಸ್ಥಾನದಲ್ಲಿ ಬಂದಿತ್ತು. ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ, ಗುರುಗಳಿಗೆ ಅನಿಸಿದ್ದೀನಿ. ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ತಿಳಿಸಿ ಆತ್ಮೀಯ ಕನ್ನಡಿಗರೇ. ನಮ್ಗೆ ಗೊತ್ತಾಗಿದ್ದು, ನಮ್ಗೆ ತಿಳಿದಿದ್ದು ಹೇಳಿದ್ದೀವಿ. ನಿಮ್ಮ ಆಶೀರ್ವಾದ ಇರಲಿ.